ಬಗಲಾಗ್ರಿ ಫೋನ್ ಬಿಡು ಫೋನ್ ಕೈಯಿಂದ ರೈತರ ಅನ್ಯಾಯವನ್ನು ಖಂಡಿಸಿರಿ, ರೈತರ ರೇಟವನ್ನು ಖಂಡಿಸಿರಿ. ಬೇಕೇ ಬೇಕು, ಬೇಕೇ ಬೇಕು. ರೈತರ ಗೋಳಾಟವನ್ನು ಸಂಕಷ್ಟ ಸಾಲದಾರರೇ ತಾಲೂಕು ರಾಮಗಿರಿಯ ರೈತರು ಮತ್ತು ಸುತ್ತಮುತ್ತಲ ಹರ್ಲಾಪುರ, ಪಸ್ಪತ್ಯಾಳ ಮತ್ತು ಸುತಾರಪುರ, ಕಳಸ, ಗುಡಿಗೇರಿ, ಮಂಡಿಗ್ನಾಳ, ಸಂಶೆ, ಬಸಾಪುರ, ಯಳವತ್ತಿ, ಮಾಡಳ್ಳಿ, ಕೊದನೂರು ಸುತ್ತಮುತ್ತಲ ಬೆಳೆದಂತ ಬಳ್ಳಳ್ಳಿಗೆ ಇವತ್ತ ರೈತರ ಪರಿಸ್ಥಿತಿಯಲ್ಲಿ ಕಣ್ಣೀರನ್ನು ಸೋರಿಸುತ್ತಿದ್ದಾರೆ. ಆದ ಕಾರಣ ನಮ್ಮ ರೈತರ ಬಳ್ಳಳ್ಳಿಯನ್ನು ಯಾರು ಮತ್ತು ವ್ಯಾಪಾರಸ್ಥರು ಖರೀದಾರರು ಹೊಳ್ಳಿ ನೋಡುವಲ್ಲರು. ಆದ ರೈತರು ಈಗ ಈ ಬಜಾರದಲ್ಲಿ ಕಣ್ಣೀರನ್ನು ಸೋರಿಸ್ತಕ್ಕಂಥ ಹುಟ್ಟೂರು ರೈತರು ನಾವೆಲ್ಲರೂ ನಿಂತಿದ್ದೇವೆ. ಈ ಬಳ್ಳಳ್ಳಿಗೆ ರೈತರಿಗೆ ಒಂದು ಸೂಕ್ತವಾದ ತಮ್ಮಲ್ಲಿ ಈ ಪರಿಹಾರವನ್ನು ನೀಡಿಕೊಂಡು ತಾವು ಮನವಿಯನ್ನು ಮಾಡಿಕೊಂಡು ಈ ರೈತರಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಇನ್ನು ಮುಂದವಾದ ಉಗ್ರ ಹೋರಾಟವನ್ನು ನಾವು ರೈತರು ಮತ್ತು ಹೆಸರು ಬೆಳೆದಂತ ನಾಶವಾಗಿ ಮತ್ತು ಬೆಳೆಗಳಿಗೆ ಮಳೆ ಬೆಳೆಗೆ ಎಲ್ಲ ಲುಕ್ಷಣವಾಗಿ ಗೊಬ್ಬರ ಆಗಿದೆ. 500, 100, 500, 1000, 2000ರಿಂದ ಟೆಂಡರ್ ಆಗ್ತಾ ಇದೆ. ಮಾರ್ಕೆಟ್ ನಲ್ಲಿ ಬಂದು ರೈತರು ಆಳ್ಕೊಂತ ನಿಂತಿದ್ದಾರೆ. ಈ ರೈತರಿಗೆ ಏನಾರ ಒಂದು ಈ ರಾಜ್ಯ ಸರ್ಕಾರದಂತ ಎಲ್ಲ ಒಂದು ರೈತರಿಗೆ ಸೂಕ್ತವಾದ ಪರಿಹಾರವನ್ನು ನೀಡಿಕೊಂಡು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತಾನೆ ನನ್ನ ವಿನಂತಿ. ಏನಿಲ್ಲ ರೈತರು ನಾವೀಗ ಮಾರ್ಕೆಟ್ಗೆ ಮಾಲ್ ತಂದಂತ ಮಾಲ್ನ ಈಗ ಒಳಗೆ ರೈತರಿಗೆ ಅರ್ಧ ಇಳಿಸ್ಕೊಂಡ್ರೆ ಅರ್ಧ ಇಳಿಸ್ಕೊಂಡಿಲ್ಲ. ಇನ್ನು ಅರ್ಧ ಮಾಲ್ ಒಳಗೆ ಇಳಿಸ್ಕೊರಿ. ನಮ್ಗ ಬೆಂಬಲ ಬೆಲೆ ಅಂತ ಒಂದು ಹೋದ ವರ್ಷ ಮಾಡಿ ಮೊನ್ನೆ ವಾರ 5,000ರಿಂದ ಹಿಡಿದು 7,000 ಮಟ್ಟ ಮಾಡ್ಯಾರಿ ಮಾಲ್. ನಾನು ಮಾಲ್ ತಂದಿದ್ದೆ. ಆ ಪ್ರಕಾರ 500,000 ಹೆಚ್ಚು ಕಮ್ಮಿ ಆಲ್ರಿ. ಇವತ್ತು ಇಲ್ಲಿ ಬಂದಂತ ಮಾಲ್ನ 1,000-1,500 ತಗೊಂಡ್ರೆ ರೈತನ ಪರಿಸ್ಥಿತಿ ಆಗೈತ್ರಿ ಇವತ್ತಿನ ಟೈಮ್ನಾಗ. ಅದಕ್ಕೆ ನಾವ್ ಹೇಳತ್ತೀವ್ರಿ, ದಯಮಾಡಿ ನಮ್ಗೆ ಯಾರಿಗೆ ರೈತರಿಗೆ ಅನ್ಯಾಯ ಆಗದಂಗ ಹೋದ ವಾರ ಹೆಂಗ್ ಖರೀದಿ ಮಾಡ್ರಿ 500 ಹೆಚ್ಚು ಕಮ್ಮಿ ಮಾಡ್ರಿ. ಬೇಡ ನಂಗೆ ಯಾಕಂದ್ರೆ ನೀವು ರೈತರು ಬಂದಿಲ್ಲ, ವ್ಯಾಪಾರಸ್ಥರು ಬಂದಿಲ್ಲ ಅಂತೀರಿ. ನಮ್ದು ಅದಿಲ್ಲ, ನೀವು ಏನಾರು ಮಾಡಿ ಒಟ್ಟು ಅವ್ರು ಕಳಿಸ್ರಿ. ನಮ್ ಬಂದಂತ ಮಾಲ್ ಹೊಳ್ಳಿ ಕಳಿಸ್ದಂಗ ದಯಮಾಡಿ ನಮ್ಗೆ ರೈತರಿಗೆ ಈಗ ಹೆಸರು ಲಾಸ್ ಆಗಿ ಹೋಗೈತೆ. ನಮ್ದು ಏನಿಲ್ಲ ಹಿಂಗ್ ಹೇಳ್ಬೇಕಂದ್ರೆ ಉಳಿದಿರೋದು ಇದಾವಂದ ಇದ್ರಾಗ 2 ಮಾಲ್ ತಗೊಂಡ್ ಮಾರ್ಕೊಂಡು ಮಾಲ್ರಿ ಒಂದ್ ಬುಟ್ಟಿ ಹೆಚ್ಚಾಕ 100-150 ರೂಪಾಯಿ ಕೊಡೋ ಪರಿಸ್ಥಿತಿ ಹಂಗಾಗೈತಿ. ಅದಕ್ಕೆ ದಯಮಾಡಿ ನಮ್ಗೆ ನಮ್ಮ ಈ ಬಂದಂತ ರೈತರು ಎಲ್ಲರೂ ಬಗೆಹರಿಸಿ ನಿಮ್ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನಮ್ಗೊಂದು ಸೂಕ್ತವಾದ ಬೆಲೆ ಕೊಡಿಸಿ ನಮ್ಮ ರೈತನ ಉಳಿಸ್ಬೇಕಂತ ನಿಮ್ಮಲ್ಲಿ ನಾವು ಕೇಳ್ಕೊಂತೇವ್ರಿ. ಶ್ರೀನಾಥ್ ಗೊಂದಿರಿ, ರಾಮಗಿರಿ.